ಇನ್ನು ಹುಬ್ಬಳ್ಳಿಯ ಈ ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಜಾತಾ ಹಂಡಿ ಪೊಲೀಸರಿಗೆ ಕಚ್ಚಿದ್ದಾಳೆ, ವೆರಿ ಬ್ಯಾಡ್. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಪೊಲೀಸರಿಗೆ ಕಚ್ಚೋದು ಇದ್ಯಾವ ರೀತಿ, ಹಿಂಗಾಗಿ ಕ್ರಮ ತಗೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಆ ಎಮ್ಮನೆ ವಿಶ್ವಸ್ತ್ರ ಮಾಡಿಕೊಂಡು ಎತ್ತಲೆ ಮಾಡ್ಕೊಂಡು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ ಹೋದಾಗ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವರು ಇರೋದು ಯಾಕೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಎಫ್ಐಆರ್ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಕ್ ಹೋದ್ರೆ, ವಿಚಾರಣೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರು ಮಾಡಿದ್ದಾರೆ. ಸೊ ಅದರಿಂದ ಕಾನೂನು ಯಾರು ಕೂಡ ಕೈಗೆ ತಗೊಳ್ಳಬಾರದು. ಕಾನೂನು ಕೈಗೆ ತಗೊಂಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಆ ಎಮ್ಮನೆ ವಿಶ್ವಸ್ತ್ರ ಮಾಡಿಕೊಂಡು. ಇನ್ನು ಹುಬ್ಬಳ್ಳಿಯ ಈ ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಜಾತಾ ಹಂಡಿ ಪೊಲೀಸರಿಗೆ ಕಚ್ಚಿದ್ದಾಳೆ, ವೆರಿ ಬ್ಯಾಡ್. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಪೊಲೀಸರಿಗೆ ಕಚ್ಚೋದು ಇದ್ಯಾವ ರೀತಿ, ಹಿಂಗಾಗಿ ಕ್ರಮ ತಗೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಆ ಎಮ್ಮನೆ ವಿಶ್ವಸ್ತ್ರ ಮಾಡಿಕೊಂಡು ಎತ್ತಲೆ ಮಾಡ್ಕೊಂಡು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ ಹೋದಾಗ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವರು ಇರೋದು ಯಾಕೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಎಫ್ಐಆರ್ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಕ್ ಹೋದ್ರೆ, ವಿಚಾರಣೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರು ಮಾಡಿದ್ದಾರೆ. ಸೊ ಅದರಿಂದ ಕಾನೂನು ಯಾರು ಕೂಡ ಕೈಗೆ ತಗೊಳ್ಳಬಾರದು. ಕಾನೂನು ಕೈಗೆ ತಗೊಂಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಆ ಎಮ್ಮನೆ ವಿಶ್ವಸ್ತ್ರ ಮಾಡಿಕೊಂಡು. ಇನ್ನು ಹುಬ್ಬಳ್ಳಿಯ ಈ ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಜಾತಾ ಹಂಡಿ ಪೊಲೀಸರಿಗೆ ಕಚ್ಚಿದ್ದಾಳೆ, ವೆರಿ ಬ್ಯಾಡ್. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಪೊಲೀಸರಿಗೆ ಕಚ್ಚೋದು ಇದ್ಯಾವ ರೀತಿ, ಹಿಂಗಾಗಿ ಕ್ರಮ ತಗೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಆ ಎಮ್ಮನೆ ವಿಶ್ವಸ್ತ್ರ ಮಾಡಿಕೊಂಡು ಎತ್ತಲೆ ಮಾಡ್ಕೊಂಡು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ ಹೋದಾಗ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವರು ಇರೋದು ಯಾಕೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಎಫ್ಐಆರ್ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಕ್ ಹೋದ್ರೆ, ವಿಚಾರಣೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರು ಮಾಡಿದ್ದಾರೆ. ಸೊ ಅದರಿಂದ ಕಾನೂನು ಯಾರು ಕೂಡ ಕೈಗೆ ತಗೊಳ್ಳಬಾರದು. ಕಾನೂನು ಕೈಗೆ ತಗೊಂಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಆ ಎಮ್ಮನೆ ವಿಶ್ವಸ್ತ್ರ ಮಾಡಿಕೊಂಡು.
ಇನ್ನು ಹುಬ್ಬಳ್ಳಿಯ ಈ ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಜಾತಾ ಹಂಡಿ ಪೊಲೀಸರಿಗೆ ಕಚ್ಚಿದಾಳೆ, ವೆರಿ ಬ್ಯಾಡ್. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಪೊಲೀಸರಿಗೆ ಕಚ್ಚೋದು ಇದ್ಯಾವ ರೀತಿ, ಹಿಂಗಾಗಿ ಕ್ರಮ ತಗೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಆ ಎಮ್ಮನೆ ವಿಶ್ವಸ್ತ್ರ ಮಾಡ್ಕೊಂಡು ಎತ್ತಲೆ ಮಾಡ್ಕೊಂಡು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ ಹೋದಾಗ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವರು ಇರೋದು ಯಾಕೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಎಫ್ಐಆರ್ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಕ್ ಹೋದ್ರೆ, ವಿಚಾರಣೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರು ಮಾಡಿದ್ದಾರೆ. ಸೊ ಅದರಿಂದ ಕಾನೂನನ್ನ ಯಾರು ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಆ ಎಮ್ಮನೆ ವಿಶ್ವಸ್ತ್ರ ಮಾಡ್ಕೊಂಡು. ಇನ್ನು ಹುಬ್ಬಳ್ಳಿಯ ಈ ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಜಾತಾ ಹಂಡಿ ಪೊಲೀಸರಿಗೆ ಕಚ್ಚಿದಾಳೆ, ವೆರಿ ಬ್ಯಾಡ್. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಪೊಲೀಸರಿಗೆ ಕಚ್ಚೋದು ಇದ್ಯಾವ ರೀತಿ, ಹಿಂಗಾಗಿ ಕ್ರಮ ತಗೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಆ ಎಮ್ಮನೆ ವಿಶ್ವಸ್ತ್ರ ಮಾಡ್ಕೊಂಡು ಎತ್ತಲೆ ಮಾಡ್ಕೊಂಡು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ ಹೋದಾಗ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವರು ಇರೋದು ಯಾಕೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಎಫ್ಐಆರ್ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಕ್ ಹೋದ್ರೆ, ವಿಚಾರಣೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರು ಮಾಡಿದ್ದಾರೆ. ಸೊ ಅದರಿಂದ ಕಾನೂನನ್ನ ಯಾರು ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಆ ಎಮ್ಮನೆ ವಿಶ್ವಸ್ತ್ರ ಮಾಡ್ಕೊಂಡು